ಸುಪ್ರೀಂ ಕೋರ್ಟ್ನಿಂದ ಜಾಮೀನು ದೊರೆತ ಹಿನ್ನೆಲೆ ಶನಿವಾರ ರಾತ್ರಿ ಪರಪ್ಪನ ಅಗ್ರಹಾರದಿಂದ ಶಾಸಕ ವಿನಯ್ ಕುಲಕರ್ಣಿ ರಿಲೀಸ್ ಆಗಿದ್ದಾರೆ. ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾಮೀನು ರದ್ದಾದ ಹಿನ್ನೆಲೆ ಕಳೆದ 8 ತಿಂಗಳಿನಿಂದ ಶಾಸಕ ವಿನಯ್ ಕುಲಕರ್ಣಿ ಪರಪ್ಪನ ಅಗ್ರಹಾರದಲ್ಲಿ ಸೆರೆವಾಸ ಅನುಭವಿಸುತ್ತಿದ್ದರು. ಶುಕ್ರವಾರವಷ್ಟೇ ಅವರಿಗೆ ಸುಪ್ರೀಂ ಕೋರ್ಟ್ ಜಾಮೀನು ಮಂಜೂರು ಮಾಡಿತ್ತು. ಶನಿವಾರ ನ್ಯಾಯಾಲಯದ ಆದೇಶದಂತೆ ಅವರು ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ. ವಿನಯ್ ಕುಲಕರ್ಣಿ ಹೊರಗಡೆಗೆ ಬರುತ್ತಿದ್ದಂತೆ ಅವರ ಅಭಿಮಾನಿಗಳು ಹಾಗೂ ಪಕ್ಷದ ಕಾರ್ಯಕರ್ತರು ಅವರಿಗೆ ಹೂಮಾಲೆ ಹಾಕಿ ಸಿಹಿ ತಿನಿಸಿ ಬರಮಾಡಿಕೊಂಡಿದ್ದಾರೆ. ನಂತರ ಮಾತನಾಡಿದ ಅವರು, ನ್ಯಾಯಾಂಗದ ಮೇಲೆ ನನಗೆ ನಂಬಿಕೆ ಇದೆ. ಕೊನೆಯ ಹಂತದ ತೀರ್ಪಿಗಾಗಿ ನಾವು ಕಾಯುತ್ತಿದ್ದೇವೆ. ಇಷ್ಟು ದಿನ ನನ್ನ ಕ್ಷೇತ್ರದ ಜನರ ಸಮಸ್ಯೆಗಳತ್ತ ಗಮನ ಹರಿಸಲು ಆಗಿರಲಿಲ್ಲ. ಈಗ ಕ್ಷೇತ್ರದ ಕೆಲಸಗಳತ್ತ ಗಮನ ಹರಿಸುತ್ತೇನೆ ಎಂದಿದ್ದಾರೆ. ಸುಪ್ರೀಂ ಕೋರ್ಟ್ ಬೇಲ್ ಕೊಟ್ಟಿದೆ, ನಾನು ರಿಲೀಸ್ ಆಗಿದ್ದೇನೆ. ನನಗೆಲ್ಲ ನಮ್ಮ ಜನ ಇವತ್ತು, ಯಾಕಂದ್ರೆ ನನ್ನ ಕ್ಷೇತ್ರದಲ್ಲಿ ಒಬ್ಬ ಶಾಸಕರಿಂದನ ಸಾಕಷ್ಟು ತೊಂದರೆಗಳಾಗಿದ್ದವು. ಜನರಿಗೆ ಒಂದೇದಾಗಿ ನನ್ನ ಜನತೆಗೆಲ್ಲರಿಗೂ ನನ್ನಿಂದ ಕೆಲಸದ ತಡೆಗಳಾಗಿದ್ರು ಕೂಡ ಎಲ್ಲರಿಗೂ ಮಾಡ್ಕೊತೀನಿ. ನಾ ಇವಾಗ ಆಚೆ ಬಂದಿದ್ದೀನಿ. ಜನರು ಏನೋ ಕೆಲಸ ಇದ್ರೆ ಫಸ್ಟ್ ಆಚೆದ್ದೇವೆ, ನಾ ಜನರ ಕೆಲಸ ಮಾಡಿ ಕೊಡ್ತೇನೆ. ನಾನು ಜೈಲಿನಲ್ಲಿದ್ದಾಗ ಡಿಕೆಶಿ ಅವರು ನನ್ನನ್ನು ನೋಡಲು ಬಂದಿದ್ರು. ನಮ್ಮ ಪಕ್ಷದ 3 ಜನ ಶಾಸಕರು ಒಳಗಡೆಗೆ ಇದ್ದ ಕಾರಣ ಸಹಜವಾಗಿಯೇ ಅವರು ನಮ್ಮನ್ನ ಭೇಟಿ ಮಾಡಲು ಬಂದಿದ್ರು. ಈ ವೇಳೆ ರಾಜಕಾರಣದ ಬಗ್ಗೆ ಏನು ಚರ್ಚೆಯಾಗಿಲ್ಲ ಎಂದಿದ್ದಾರೆ. ಸಹಜವಾಗಿ ಬೇಕಾಗಿಲ್ಲ, ಯಾಕಂದ್ರೆ ಯಾರೋ ಒಬ್ಬ ಪಕ್ಷದ ಒಬ್ಬ ಶಾಸಕನಾಗಿ ನಾವು 2-3 ಮಂದಿ ಶಾಸಕರು ಒಳಗಿದ್ದರಿಂದ ನಮ್ಮನ್ನೆಲ್ಲ ಬಂದು ಭೇಟಿಯಾಗಿ ನಮ್ಮ ಕ್ಷೇಮ ವಿಚಾರ ಮಾಡೋದು. ಸರ್, ಒಂದು ಕಡೆ ರಾಜಕಾರಣದಲ್ಲಿ ಕುರ್ಚಿ ವಿಚಾರವಾಗಿ ಗಲಾಟೆ ಆಗ್ತದೆ. ವಿಚಾರ ಏನು ಗೊತ್ತಿಲ್ಲ, ಅದೇ ವಿಚಾರವಾಗಿ ಬಂದು ಡಿಕೆ ಸಾಹೇಬ್ ಆ ವಿಚಾರಕ್ಕೆ ಬಂದಿಲ್ಲ. ನಾವೆಲ್ಲ ಇದ್ದಿದ್ದಕ್ಕೆ ಬಂದು ಭೇಟಿ ಕೊಟ್ಟಿಲ್ಲ.